ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಬೇಡಕಪಳ್ಳಿ ಗ್ರಾಮದಲ್ಲಿ ಧಮ್ಮ ಚಕ್ರ ಪ್ರವರ್ತನಾ ದೀಪೋತ್ಸವ ಹಾಗೂ ಮಹಾನಾಯಕ ಫಲಕ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಂತರ ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ನೀಡಲಾಯಿತು. ಇದೇ ವೇಳೆ ಬಿಆರ್ ಅಂಚಿಸುಗುರು ಮಾತನಾಡಿ, ಜನಬಲ ಹಣಬಲಕ್ಕಿಂತ ಶಿಕ್ಷಣ ಬಲವೇ ಶಕ್ತಿವಂತ ಬಲ. ಶಿಕ್ಷಣದಿಂದ ಜೀವನದಲ್ಲಿ ಎಲ್ಲವನ್ನ ಸಾಧಿಸಬಹುದು. ಶಿಕ್ಷಣದಿಂದ ನಮ್ಮ ಕಾನೂನುಬದ್ಧ ಹಕ್ಕುಗಳನ್ನ ಆರಿಸಿಕೊಳ್ಳಬಹುದು. ನಾವೆಲ್ಲರೂ ಕೂಡ ಭಾರತೀಯರು ಧರ್ಮ ಭಿನ್ನತೆ ಮರೆತು ದೇಶ ಉದ್ಧಾರ ಕಾರ್ಯ ಮಾಡಬೇಕು. ದೇಶ ಉದ್ಧಾರವಾಗಬೇಕಾದ್ರೆ ಶಿಕ್ಷಣದಿಂದಲೇ ಸಾಧ್ಯ. ಮಕ್ಕಳಲ್ಲಿ ಜ್ಞಾನ ದೀಪವನ್ನ ಬೆಳಗಿಸಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತಿಳಿಸಿದ್ದಾರೆ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಪಾಲ್ಮುರ, ಆನಂದ ಟೈಗರ್, ಸುನಿಲ್ ಸಲಗರ, ನರಸಿಂಹರೆಡ್ಡಿ, ಮಾರುತಿ ಗಂಜಿಗೆರ ಇನ್ನಿತರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಧರ್ಮ ಪ್ರವರ್ತನ ದಿನದ ಅಂಗವಾಗಿ ಹಾಗೂ ಮಹಾನಾಯಕ ಧಾರಾವಾಹಿ ಕಟ್ವಟ್ ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಲಾಗಿದ್ದು, ಈ ಸಮಾರಂಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯರು, ಮಹನೀಯರು. ರೌಡಿ ಶೀಟರ್ ಮೇಲೆ ಹಾಸನ ಪೊಲೀಸರಿಂದ ಫೈರಿಂಗ್ ನಡೆದಿದೆ. ಮಂಗಳವಾರ ರಾತ್ರಿ 10 ಗಂಟೆಯ ಸಮಯದಲ್ಲಿ ಹಾಸನ ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಸುರೇಶ್ ಹಾಗೂ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಬಸವರಾಜು ಹಾಗೂ ಸಿಬ್ಬಂದಿಗಳಿಗೆ ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯ ಕ್ರೈಮ್ ನಂಬರ್ ಜೊತೆಗೆ ಎಸ್ಸಿ ಕಾಯ್ದೆ ಪ್ರಕರಣದಲ್ಲಿ ಕಂಡುಬಂದ ಆರೋಪಿಗಳು ಹಾಸನ ನಗರದ ಹೊರವಲಯದ ಎಸ್ಎಂ ಕೃಷ್ಣ ಬಡಾವಣೆಯಲ್ಲಿ ಇರುವುದಾಗಿ ಬಂದ ಖಚಿತ ವರ್ತಮಾನದ ಮೇರೆಗೆ ಆರೋಪಿಗಳನ್ನ ಹಿಡಿಯಲು ಹೋದಾಗ ಆರೋಪಿಗಳಾದ ಸುನಿಲ್, ಸೂರಿ, ಪ್ರತಾಪ್ ಈ 3 ಆರೋಪಿಗಳಿದ್ದು ಇವರುಗಳನ್ನ ವಶಕ್ಕೆ ಪಡೆಯಲು ಹೋದಾಗ ಆರೋಪಿಯಾದ ಸುನಿಲ್ ಈತನು ಚಾಕುವಿನಿಂದ ಗ್ರಾಮಾಂತರ ಪೊಲೀಸ್ ಠಾಣೆಯ ಪಿಎಸ್ಐ ಬಸವರಾಜ್ ರವರ ಹೊಟ್ಟೆಗೆ ಹಾಗೂ ಕೈಗಳಿಗೆ ತಿವಿದು ಗಾಯವನ್ನುಂಟು ಮಾಡಿದನು. ಆ ಜೊತೆಯಲ್ಲಿದ್ದ ಹಾಸನ ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಸುರೇಶ್ ರವರು ಗಾಡಿಯಲ್ಲಿ ಗುಂಡು ಹಾರಿಸಿ ಪೊಲೀಸರಿಗೆ ಶರಣಾಗುವಂತೆ ಸೂಚಿಸಿದರು. ಆದರೂ ಸಹ ಆರೋಪಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದಾಗ ಹಾಸನ ಗ್ರಾಮಾಂತರ ವೃತ್ತ ನಿರೀಕ್ಷಕರು ಆರೋಪಿ ಸುನಿಲ್ ಅವರ ಬಲಗಾಲಿನ ಮಂಡಿ ಕೆಳಕ್ಕೆ ಗುಂಡು ಹಾರಿಸಿದ್ದು ಆರೋಪಿ ಸುನಿಲ್ ಗಾಯಗೊಂಡಿದ್ದು ಪ್ರತಾಪ್ ಮತ್ತು ಸೂರಿ ಅವರನ್ನ ವಶಕ್ಕೆ ಪಡೆದು ಗಾಯಗೊಂಡಿದ್ದ ಪಿಎಸ್ಐ ಬಸವರಾಜು ಹಾಗೂ ಆರೋಪಿ ಸುನಿಲ್ ಅವರನ್ನ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ. ಆರೋಪಿ ಸುನಿಲ್ ಈತನು ರೌಡಿ ಆಸಾಮಿಯಾಗಿದ್ದು ಕೊಲೆ ಪ್ರಕರಣ ಸೇರಿದಂತೆ ಒಟ್ಟು 7 ಪ್ರಕರಣಗಳು ಈತನ ವಿರುದ್ಧ ಜಿಲ್ಲೆಯಲ್ಲಿ ವಿವಿಧ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಬಳ್ಳಾರಿ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಎಸ್ಐವಿಟಿ ಸರ್ಕಾರಿ ಕಾಲೇಜು ಭೂ ವಿವಾದಕ್ಕೆ ಸಂಬಂಧಿಸಿದಂತೆ ಕಾಲೇಜು ಭೂದಾನಿಗಳು ಹಾಗೂ ಕಾಲೇಜಿಗೆ ಹೊಂದಿಕೊಂಡಿರುವಂತಹ ಖಾಸಗಿ ಕಾಲೇಜು ಮಾಲೀಕರ ನಡುವೆ ವ್ಯಾಜ್ಯವಿದ್ದು ನವೆಂಬರ್ 3ರಂದು ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಖಾಸಗಿ ಕಾಲೇಜು ಮಾಲೀಕರಿಂದ ಎಸ್ಐವಿಟಿ ಕಾಲೇಜು ಭೂದಾನಿಗಳ ವಿರುದ್ಧ ಅಟ್ರಾಸಿಟಿ ದೂರು ದಾಖಲಿಸಿರುವುದನ್ನು ಎಸ್ಸಿ ಸಮುದಾಯಗಳ ಮುಖಂಡರು ಖಂಡಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿವಿಧ ಸಮುದಾಯಗಳು, ವೀರಶೈವ ಸಂಘಟನೆಗಳ ಮುಖಂಡರುಗಳ ಸಹಯೋಗದಲ್ಲಿ ಪಟ್ಟಣದ ಮದಕರಿ ವೃತ್ತದ ಬಳಿ ಪ್ರತಿಭಟನೆಯನ್ನ ನಡೆಸಿದರು. ಪ್ರತಿಭಟನಾಕಾರರು ಆ ಪ್ರತಿಭಟನೆಯನ್ನ ತೀವ್ರವಾಗಿ ಖಂಡಿಸಿದ್ದು ಸುಳ್ಳು ಆರೋಪಗಳ ದೂರನ್ನ ರದ್ದುಗೊಳಿಸಿ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ಭೂದಾನಿಗಳು ಜಾತ್ಯತೀತ ವ್ಯಕ್ತಿತ್ವದ ಕುಟುಂಬದವರು
ಸಮಾಜದ ಪ್ರತಿಷ್ಠಿತರು ಮತ್ತು ಶಿಕ್ಷಣ ಪ್ರೇಮಿಗಳುಳ್ಳ ಕುಟುಂಬವಾಗಿದೆ. ವಿನಾಕಾರಣ ಅವರ ತೇಜೋವಧೆ ಮತ್ತು ಅವರನ್ನ ಬೆದರಿಸುವ ಹುನ್ನಾರವಾಗಿದೆ. ಇದು ಅಟ್ರಾಸಿಟಿ ಕಾಯ್ದೆಯ ದುರ್ಬಳಕೆಗೆ ಸಾಕ್ಷಿಯಾಗಿದ್ದು, ಸಂಬಂಧಿಸಿದ ಪೊಲೀಸ್ ಅಧಿಕಾರಿಗಳು ವಾಸ್ತವಗಳನ್ನು ಅರಿತುಕೊಳ್ಳಬೇಕಾಗಿದೆ. ಅಟ್ರಾಸಿಟಿ ದೂರನ್ನ ಕೂಡಲೇ ರದ್ದುಗೊಳಿಸಬೇಕಾಗಿದೆ. ದೂರಿನಲ್ಲಿ ಯಾವುದೇ ಸತ್ಯಾಂಶವಿಲ್ಲದ ಕಾರಣ ಬಿ ರಿಪೋರ್ಟ್ನಲ್ಲಿ ನಮೂದಿಸಬೇಕಾಗಿದೆ. ಪ್ರಕರಣದಲ್ಲಿ ದೂರುದಾರರು ಕಾಯ್ದೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ವರದಿ ನೀಡಬೇಕೆಂದು ಪ್ರತಿಭಟನೆಕಾರರು ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಟ್ರಾಸಿಟಿ ಕಾಯ್ದೆ ದುರ್ಬಳಕೆ ನಿಲ್ಲದಿದ್ದರೆ ಸಂಬಂಧಿಸಿದ ಇಲಾಖೆಗಳು, ಉನ್ನತಾಧಿಕಾರಿಗಳು ಸೂಕ್ತ ಕಠಿಣ ಕ್ರಮ ಹಾಗೂ ನಿಯಮಗಳನ್ನು ಜಾರಿಗೆ ತರಬೇಕೆಂದರು. ಆ ಪ್ರಕರಣದಲ್ಲಿ ಭೂದಾನಿಗಳಿಗೆ ಅನ್ಯಾಯವಾಗಿದ್ದು, ಅಟ್ರಾಸಿಟಿ ರದ್ದುಗೊಳಿಸಿ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ನಿರ್ಲಕ್ಷಿಸಿದಲ್ಲಿ ಶೀಘ್ರವೇ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆಯೂ ಸಹ ನೀಡಿದ್ದಾರೆ. ಪ್ರತಿಭಟನೆಕಾರರು ತಮ್ಮ ಹಕ್ಕೊತ್ತಾಯದ ಪತ್ರಗಳನ್ನು ತಹಶೀಲ್ದಾರರಿಗೆ ಮತ್ತು ಡಿವೈಎಸ್ಪಿ ಅವರಿಗೆ ನೀಡಿದರು. ಪ್ರತಿಭಟನೆಯಲ್ಲಿ ವಿವಿಧ ಪರಿಶಿಷ್ಟ ವರ್ಗ ಹಾಗೂ ಪರಿಶಿಷ್ಟ ಮುಖಂಡರು, ವೀರಶೈವ ಸಮಾಜದ ಮುಖಂಡರು, ಜನಪ್ರತಿನಿಧಿಗಳು, ನಾಗರಿಕರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಉಪಸ್ಥಿತರಿದ್ದರು. Gimana?